ಪುರುವಂಶದ ರಾಜನಾದಂತಹ ದುಷ್ಯಂತ ತನ್ನ ಮಿತವಾದ ಪರಿವಾರವನ್ನು ಕರೆದುಕೊಂಡು ಬೇಟೆಯಾಡಲು ಹೋಗುತ್ತಾನೆ. ಆಗ ರಾಜರು ಬೇಟೆಯಾಡುವುದು ಒಂದು ಹವ್ಯಾಸ, ಅವರಿಗೆ ಬೇಸರವಾದಾಗ ಬೇಟೆಯಾಡುವಂಥದ್ದು. ಅರಣ್ಯದಲ್ಲಿ ಹೋದಾಗ ಒಂದು ಸುಂದರವಾದಂತಹ ಜಿಂಕೆ ಅವನಿಗೆ ಕಾಣುತ್ತದೆ. ಅದು ಇವರನ್ನು ಕಂಡು ಹೆದರಿ ಓಡೋದಿಲ್ಲ, ಜನರ ಅಭ್ಯಾಸವಿದ್ದಂಥದ್ದು. ದುಷ್ಯಂತ ಸುಂದರವಾದಂತಹ ಜಿಂಕೆಯನ್ನು ನೋಡುತ್ತಾ ಅದರ ಹಿಂದೆ ಹೋಗ್ತಾನೆ. ಆ ಜಿಂಕೆ ಒಂದು ಆಶ್ರಮದ ಎದುರಿನಲ್ಲಿ ಹೋಗಿ ನಿಲ್ತದೆ. ಅಲ್ಲಿ ವಿಶ್ವಾಮಿತ್ರ ಮೇನಕೆಯರಿಂದ ಜನಿಸಿದಂತಹ ಶಕುಂತಲೆ ಬಂದು ಆ ಜಿಂಕೆಯನ್ನು ಸವರುತ್ತಾ ಇರ್ತಾಳೆ, ಮುದ್ದು ಮಾಡ್ತಾ ಇರ್ತಾಳೆ. ರಾಜ ದುಷ್ಯಂತ ನೋಡ್ತಾನೆ. ಅವಳ ಸೌಂದರ್ಯಕ್ಕೆ ಅವನು ಮಾರು ಹೋಗ್ತಾನೆ. ಪರಿಚಾರಿಕೆಯನ್ನು ವಿಚಾರಿಸಿದಾಗ ಇವಳು ವಿಶ್ವಾಮಿತ್ರ ಮೇನಕೆಯರ ಮಗಳು ಶಕುಂತಳೆ, ನಮ್ಮ ಗುರುಗಳಾದಂತಹ ಕಣ್ವ ಮಹರ್ಷಿಗಳು ಸಾಕಿದಂಥದ್ದು, ಕಣ್ವರಿಗೆ ಪ್ರೀತಿಯ ಮಗಳು ಎಂಬುದಾಗಿ ಹೇಳ್ತಾರಲ್ಲದೆ, ಕಣ್ವ ಮಹರ್ಷಿಗಳು ಕಾರ್ಯನಿಮಿತ್ತವಾಗಿ ದೇವಲೋಕಕ್ಕೆ ಹೋಗಿದ್ದಾರೆ ಎಂಬುದಾಗಿಯೂ ಕೂಡ ಹೇಳ್ತಾರೆ. ಆಗ ರಾಜನು ತನ್ನ ಮಿತ ಪರಿವಾರವನ್ನು ಊರಿಗೆ ಕಳಿಸಿಕೊಡ್ತಾನೆ. ಅವನು ಅದೇ ಆಶ್ರಮದಲ್ಲಿ ಇರ್ತಾನೆ. ಅವನನ್ನು ಅತಿಥಿಯಾಗಿ ತುಂಬ ಸಂತೋಷದಿಂದ ನೋಡಿಕೊಳ್ಳುತ್ತಾರೆ. ಶಕುಂತಲೆಯು ಕೂಡ ಈ ರಾಜನನ್ನು ನೋಡಿ ಮೋಹಗೊಳ್ಳುತ್ತಾಳೆ. ಪರಸ್ಪರರು ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾರೆ. ಪ್ರೀತಿ ವಿವಾಹವಾಗುವವರೆಗೂ ಮುಂದುವರಿಯುತ್ತದೆ. ನಂತರ ಕೆಲವು ದಿನಗಳಲ್ಲಿ ಶಕುಂತಳೆ ಗರ್ಭವನ್ನು ಧರಿಸುತ್ತಾಳೆ. ಅಷ್ಟರಲ್ಲಿ ದುಷ್ಯಂತ ಮಹಾರಾಜನಿಗೆ ತಾನು ರಾಜ್ಯದಿಂದ ಬಿಟ್ಟು ಬಂದು ಬಹಳಷ್ಟು ದಿನಗಳಾದವು, ರಾಜ್ಯಭಾರದ ಕಡೆ ಲಕ್ಷ್ಯವನ್ನು ಹಾಕಿಲ್ಲ, ಹೋಗಲೇಬೇಕು ಎಂಬ ಭಾವದಿಂದ ಶಕುಂತಳೆಗೆ ಹೇಳ್ತಾನೆ, ಶಕುಂತಳೆ, ನಾನು ಸುಮೂರ್ತವನ್ನು ನೋಡಿ ನಿನ್ನನ್ನು ಕರೆದುಕೊಂಡು ಹೋಗ್ತೇನೆ. ಈಗ ನನಗೆ ರಾಜ್ಯಕ್ಕೆ ಹೋಗಬೇಕು, ಅಪ್ಪಣೆ ಕೊಡು ಎಂಬುದಾಗಿ ಹೇಳ್ತಾನೆ. ಆದರೆ ಅವಳು ತುಂಬ ದುಃಖಿತಳಾಗ್ತಾಳೆ. ಅವನನ್ನು ಮನ್ನಿಸಿ ರಾಜನಾದ್ದರಿಂದ ಕಳಿಸಿಕೊಡ್ತಾಳೆ. ಕೆಲವು ದಿನ ಕಳೆದ ಮೇಲೆ ಕಣ್ವ ಮಹರ್ಷಿಗಳು ಬರ್ತಾರೆ. ಅಷ್ಟರಲ್ಲಿ ಶಕುಂತಳೆಯು ಗರ್ಭಿಣಿಯಾದಂತಹ ಸುದ್ದಿ ಸಹಿತ ಅವರಿಗೆ ತಿಳಿದು ಬರ್ತದೆ. ನಾಚಿಕೆಯಿಂದ ಗರ್ಭಿಣಿಯಾದಂತಹ ಶಕುಂತಳೆ ಕಣ್ವರಲ್ಲಿ ನಡೆದುದೆಲ್ಲವನ್ನೂ ವಿವರಿಸುತ್ತಾಳೆ. ಆಗ ಕಣ್ವರಿಗೆ ಸಿಟ್ಟು ಬರುವುದಿಲ್ಲ, ಅವರು ಪರಮಜ್ಞಾನಿಗಳು. ಹವಿಸ್ಸಿಗೆ ತುಪ್ಪ ಬಿದ್ದಂತಾಯಿತು ಎಂದು ಉದ್ಗರಿಸುತ್ತಾ ಒಂದು ರೀತಿಯಿಂದ ಒಳ್ಳೆಯದೇ ಆಯಿತು ಎಂಬುದಾಗಿ ಅವರು ಭಾವಿಸ್ತಾರೆ, ಯೋಗ್ಯನಾದಂತಹ ವರ ಎಂಬ ಅರ್ಥದಲ್ಲಿ. ನಂತರ ಒಂದು ಸುಮುಹೂರ್ತದಲ್ಲಿ ಅವಳು ಒಂದು ಮಗುವಿಗೆ ಜನ್ಮವಿರುತ್ತಾಳೆ. ಮಗುವಿಗೆ ಭರತ ಎಂಬುದಾಗಿ ಹೆಸರನ್ನು ಇಡ್ತಾರೆ. ಹಾಗೆ ಕೆಲವು ದಿವಸಗಳು ಕಳೆದ ಮೇಲೆ ಶಕುಂತಲೆಗೂ ದುಷ್ಯಂತನನ್ನು ಕಾಣದೆ ಬೇಸರ ಆಗಿರ್ತದೆ. ಪತಿಯನ್ನು ಕಾಣಬೇಕು ಎಂಬ ಹಂಬಲ. ಮಗುವು ಕೂಡ ಬೆಳೀತಾ ಇದೆ. ಕಣ್ವರು ಆಲೋಚನೆ ಮಾಡ್ತಾರೆ, ಓಹೋ, ಇದು ಸರಿಯಾದಂಥ ಸಮಯ, ಮದುವೆಯಾದಂಥ ಹೆಣ್ಣು ಮಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದು ಸಾಧುವಲ್ಲ ಎಂದು ಶಕುಂತಳೆಯನ್ನು ದುಷ್ಯಂತ ರಾಜನಲ್ಲಿ ಕಳಿಸಿಕೊಡುವ ಏರ್ಪಾಡು ಮಾಡ್ತಾರೆ. ಅವರಿಗೂ ತುಂಬ ದುಃಖ ಆಗ್ತದೆ. ಚಿಕ್ಕವಳಿಂದ ಸಾಕಿ ಸಲಹಿದವರು, ಋಷಿಗಳಾದವರು ಎಲ್ಲವನ್ನೂ ಬಿಟ್ಟರಾದರೂ ಸಹಿತ ಶಕುಂತಳೆಯನ್ನು ಕಳಿಸಿಕೊಡುವಾಗ ಕಣ್ವ ಮಹರ್ಷಿಗಳು ಕಣ್ಣೀರು ಹಾಕುತ್ತಾರೆ. ತಂದೆಯಾಗಿ ನೊಂದುಕೊಳ್ಳುತ್ತಾರೆ. ಆದರೂ ಸಹಿತ ಧೈರ್ಯವಾಗಿ ಒಳ್ಳೆಯದಾಗಲಿ ಎಂಬುದಾಗಿ ಹರಿಸಿ ಕಳಿಸಿಕೊಡ್ತಾರೆ. ಕೆಲವು ಋಷಿಮುನಿಗಳೊಂದಿಗೆ ಶಕುಂತಳೆ ದುಷ್ಯಂತ ಮಹಾರಾಜನಿದ್ದಲ್ಲಿ ಬರ್ತಾರೆ. ಅಲ್ಲಿಯ ಚಾರಕರು ವಿಷಯವನ್ನು ರಾಜನಿಗೆ ಹೇಳ್ತಾರೆ. ಆದರೆ ರಾಜ ಇವಳನ್ನು ತನ್ನ ಹೆಂಡತಿ ಎಂಬುದಾಗಿ ಒಪ್ಪುವುದಿಲ್ಲ, ತನಗೆ ಗೊತ್ತಿಲ್ಲ ಎಂಬುದಾಗಿ ಹೇಳ್ತಾನೆ, ಅವಳ ಪರಿಚಯವಿಲ್ಲ ಎಂಬುದಾಗಿ ಹೇಳ್ತಾನೆ. ಆಗ ಶಕುಂತಳೆಗೆ ತುಂಬ ದುಃಖ ಆಗ್ತದೆ.
ಏನು ಮಾಡಬೇಕು ಎಂಬುದು ತಿಳಿಯುವುದಿಲ್ಲ. ಅವನು ಅದನ್ನು ತಿರಸ್ಕರಿಸಿದಾಗ ಏನು ಮಾಡಬೇಕೆಂಬುದೇ ದೋಚದೇ ಇದ್ದಂತಹ ಸಂದರ್ಭದಲ್ಲಿ ಅಶರೀರವಾಣಿ ಆಗ್ತದೆ. ದುಷ್ಯಂತ ಮಹಾರಾಜನಿಗೆ ಇವಳು ನಿನ್ನ ಹೆಂಡತಿ, ಇವನು ನಿನಗೆ ಹುಟ್ಟಿದಂತಹ ಮಗ ಭರತ ಎಂಬುದಾಗಿ ಹೇಳಿದಾಗ ಎದ್ದು ನಿಂತು ಅಶರೀರವಾಣಿ ಮಾತನ್ನು ಸ್ವೀಕರಿಸಿ ದುಷ್ಯಂತ ಮಹಾರಾಜ ಬಂದು ಮಗನನ್ನು ತಬ್ಬಿಕೊಳ್ತಾನೆ. ಶಕುಂತಳೆಯನ್ನು ಕ್ಷಮಿಸಬೇಕು ಎಂಬುದಾಗಿ ಕೇಳಿ ಜನರ ಎಲ್ಲೆದುರಿನಲ್ಲಿ ತಾನು ಸ್ವೀಕರಿಸಬೇಕಾದಾಗ ಸ್ವಲ್ಪ ಎಡವಿದ್ದ ಬಗ್ಗೆ ಹೇಳಿ ಅವರನ್ನು ಸ್ವೀಕರಿಸುತ್ತಾನೆ. ನಂತರ ಸುಂದರವಾದಂತಹ ದಾಂಪತ್ಯ ದುಷ್ಯಂತ ಶಕುಂತಲೆಯರದು ಆಗ್ತದೆ. ಭರತ ಮುಂದೆ ಅರಸನಾಗ್ತಾನೆ. ಇದು ಒಂದು ತಿಳಿದುಕೊಳ್ಳಬೇಕಾದಂತಹ ಕಥೆ. ಹಸ್ತಿನಾಪುರದ ಹಸ್ತಿಯ ಅಜ್ಜ ಭರತ. ಮುಂದಿನ ಕಥೆಗಳು ಭಾಳಷ್ಟಿವೆ, ತಿಳಿದುಕೊಳ್ಳೋಣ. ಇಂಥ ಕಥೆಗಳನ್ನು ತಿಳಿದುಕೊಂಡ್ರೆ ನಮ್ಮ ಮಹಾಭಾರತದ ಬಗ್ಗೆ ಕಲ್ಪನೆ ಬರ್ತಾ ಹೋಗ್ತದೆ ಅಂತ ಹೇಳ್ತಾ ವಿ ಎನ್ ಭಾಗವತ್, ಬರಬಳ್ಳಿ.